ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಗುಲಗಳ ಊರು ಲಕ್ಕುಂಡಿಯಲ್ಲಿ ಕ್ಷಣ ಕ್ಷಣಕ್ಕೂ ರೋಚಕತೆ ಮೂಡ್ತಿದೆ. ಯಾಕಂದ್ರೆ ಪ್ರತಿ ದಿನವೂ ಒಂದಿಲ್ಲೊಂದು ಪುರಾತನ ವಸ್ತುಗಳು ಸಿಗ್ತಿವೆ. ಇತ್ತ ನಿಧಿ ನೀಡಿದ್ದ ಕುಟುಂಬಕ್ಕೆ ಗ್ರಾಮ ಪಂಚಾಯಿತಿ ಕಡೆಯಿಂದ ಸೈಟ್ ಸಿಕ್ಕಿದ್ರೆ ಲಕ್ಕುಂಡಿ ಸುತ್ತಮುತ್ತಲಿನ ಜಾಗಕ್ಕೆ ಬಂಗಾರದ ಬೆಲೆ ಬಂದಿದೆ. ಲಕ್ಕುಂಡಿಯಲ್ಲಿ 8ನೇ ದಿನಕ್ಕೆ ಕಾಲಿಟ್ಟ ಉತ್ಖನನ. ಶೋಧದ ವೇಳೆ ಪತ್ತೆಯಾಗ್ತಿವೆ ದಿನಕ್ಕೊಂದು ಪುರಾತನ ವಸ್ತು. ಭೂಮಿಯನ್ನ ಅಗೆದು ಮಣ್ಣು ಮೇಲೆತ್ತುತ್ತಿದ್ದಂತೆಯೇ ಒಂದಿಲ್ಲೊಂದು ಐತಿಹಾಸಿಕ ವಸ್ತುಗಳು ಸಿಗ್ತಾನೆ ಇವೆ. 7ನೇ ದಿನವಾದ ನಿನ್ನೆಯೂ ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯದ ವೇಳೆ 5 ಮೂಳೆಗಳು, ಬಿಲ್ಲೆಗಳು, ಒಡೆದ ಮಡಕೆಗಳು ಪತ್ತೆಯಾಗಿವೆ. ಈ ಭಾಗದಲ್ಲಿ ಹೆಚ್ಚಾಗಿ ಕಪ್ಪು ಶಿಲೆಗಳು ಪತ್ತೆಯಾಗ್ತಿದ್ರೆ ನಾಗ ಶಿಲೆ ಮಾತ್ರ ವಿಭಿನ್ನ ಬಣ್ಣದಲ್ಲಿ ಮಿಂಚುತ್ತಿದೆ. ಇದು ಪುರಾತತ್ವ ತಜ್ಞರು ಮತ್ತು ಸ್ಥಳೀಯರಲ್ಲಿ ಕುತೂಹಲ ಮೂಡಿಸಿದೆ. ಈಗೇನು ಇವತ್ತು ಪ್ರಾರಂಭಿಕವಾಗಿ ಒಂದು ಲೋಹದ ವಸ್ತು ಏನು ಹಿಂದಿನ ರಾಜರ ಕಾಲದ್ದೇ ಅಂತನ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಎಕ್ಸ್ಪರ್ಟ್ಗೆ ಅದನ್ನು ಸಂಬಂಧಪಟ್ಟವರು ಕಳಿಸಿದ್ದಾರೆ. ಅವರು ಏನು ತಿಳಿಸ್ತಾರೆ ನೋಡೋಣ. ಇನ್ನೂ 1 ರಿಂದ 1.5 ಅಡಿ ಬಗೆದ್ರೆ ನಮ್ಮ ನೈಜ ಲಕ್ಕುಂಡಿ ಇನ್ನೇನು ಪ್ರಾರಂಭವಾಗುತ್ತದೆ. ಇವತ್ತು ಅದು ಪ್ರಾರಂಭ ಆಗುವಂಥ ಸಾಕಷ್ಟು ಲಕ್ಷಣಗಳಿವೆ. ಏನು 1 ರಿಂದ 1.5 ಅಡಿ ನಾವು ಏನು ನಮ್ಮೆಲ್ಲ ಹಿರಿಯರು ಹೇಳ್ತಾ ಇದ್ರು 8 ಫೂಟಿಗೆ ಊರಿ ಲಕ್ಕುಂಡಿ ಹತ್ತತ್ತ ಅದ್ರ ಕೆಳಗೆ 1-2 ಫೂಟ್ನಾಗ ಮೆಟ್ಲನ್ನ ಹತ್ತವಂತ ಏನು ಹೇಳ್ತಿದ್ರು ಅದು ಇವತ್ತು ನಾಳೆ ಏನಾದರೂ ಒಂದು ಗೋಚರ ಆಗ್ಬೋದು ಅನ್ನೋ ಎಲ್ಲ ಭರವಸೆ ಇದೆ ಸರ್. ಉತ್ಖನನದ ವೇಳೆ ಪುರಾತನ ಕಾಲದ ಮೆಟಲ್ ವಸ್ತು ಮತ್ತು ಶಿಲೆಯು ಪತ್ತೆಯಾಗಿದೆ. ಹುದುಗಿ ಹೋಗಿದ್ದ ನೈಜ ಲಕ್ಕುಂಡಿ ದರ್ಶನವಾಗುವ ಸಾಧ್ಯತೆ ಇದ್ದು ಲಕ್ಕುಂಡಿ ಗ್ರಾಮದ ಜನರಲ್ಲಿ ಕುತೂಹಲ ಹೆಚ್ಚಿದೆ. ನಿಧಿ ಸಿಕ್ಕಿದ್ದ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಸೈಟ್ ಗಿಫ್ಟ್. ಜನವರಿ 10ರಂದು ಮನೆಗೆ ಪಾಯ ತೆಗೆಯುವ ವೇಳೆ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ 70 ಲಕ್ಷ ಮೌಲ್ಯದ 466 ಗ್ರಾಂ ಚಿನ್ನ ಸಿಕ್ಕಿತ್ತು. ಇದನ್ನ ಬಾಲಕನ ಕುಟುಂಬ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ನೀಡಿತ್ತು. ಹೀಗಾಗಿ ಲಕ್ಕುಂಡಿ ಗ್ರಾಮ ಪಂಚಾಯಿತಿಯಿಂದ ಸೈಟ್ ಗಿಫ್ಟ್ ನೀಡಿದೆ. ಜನವರಿ 26ಕ್ಕೆ ಜಾಗದ ಪ್ರಮಾಣ ಪತ್ರ ಹಸ್ತಾಂತರಿಸಲಾಗುತ್ತೆ. ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರಜ್ವಲ್ಗೆ ಸನ್ಮಾನಿಸಲಾಯಿತು. ಬಡ ಕುಟುಂಬದ ಸೂರಿಗಾಗಿ TV9 ನಿರಂತರ ವರದಿ ಮಾಡಿತ್ತು. TV9ಗೆ ರಿತ್ತಿ ಕುಟುಂಬ ಧನ್ಯವಾದ ಹೇಳಿದೆ. ಮನಿ ಮಾಡ್ಯಾರಿ ನೋಡ ಹೇಳ್ಯಾರಿ ನೋಡಿ ಒಂದು 4 ಜನ ಎಲ್ಲ ಇನ್ನಂದಾರಿ ಎಲ್ಲ TV9 ಒಂದನೇ ಎಲ್ಲರಿಗೂ ಒಂದನೇ. ನಿಧಿ ಪತ್ತೆ ಬಳಿಕ ಲಕ್ಕುಂಡಿ ಜಮೀನಿಗೆ ಬಂಗಾರದ ಬೆಲೆ. ಇನ್ನು ಲಕ್ಕುಂಡಿಯಲ್ಲಿ ಅದ್ಯಾವಾಗ ನಿಧಿ ಪತ್ತೆಯಾಯಿತೋ ಬರಡು ಭೂಮಿಗೂ ಬಂಗಾರದ ಬೆಲೆ ಬಂದು ಬಿಟ್ಟಿದೆ. ಉತ್ಖನನ ಆರಂಭವಾದ ಕೆಲ ದಿನಗಳಲ್ಲೇ ರಾಷ್ಟ್ರೀಯ ಹೆದ್ದಾರಿ 63ರ ಪಕ್ಕದ ಜಮೀನುಗಳಿಗೆ ಎಕರೆಗೆ 30 ರಿಂದ 40 ಲಕ್ಷವಿದ್ದ ಜಮೀನಿನ ಬೆಲೆ 1 ಕೋಟಿಗೆ ಏರಿದೆ. ಲಕ್ಕುಂಡಿಯನ್ನ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿಸಲು ಸರ್ಕಾರ ಪ್ರಯತ್ನ ನಡೆಸುತ್ತಿದೆ. ಹೀಗಾಗಿ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮಾಲೀಕರು ಭೂಮಿ ಖರೀದಿಗೆ ಮುಂದಾಗಿದ್ದಾರೆ. ಇದೆಲ್ಲದರ ಮಧ್ಯೆ ವರಾಹವೊಂದು ಉತ್ಖನನದ ಜಾಗದಲ್ಲಿ ಓಡಾಡಿದ್ದು ಗ್ರಾಮಸ್ಥರಲ್ಲಿ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಸಂಜೀವ್ ಪಾಂಡ್ರೆ, TV9 ಗದಗ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸಂಜೀವ್ ಪಾಂಡ್ರೆ, ಲಕ್ಕುಂಡಿ ಗ್ರಾಮ ತನ್ನ ಒಡಲಲ್ಲಿ ಯಾವ ರೀತಿ ರಹಸ್ಯಗಳನ್ನ ಹುದುಗಿಸಿಕೊಂಡಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಸಂಜೀವ್ ಪಾಂಡ್ರೆ. ಹೌದು ಮಧುಶ್ರೀ, ಏನು ಚಾಲುಕ್ಯರ ನಾಡು, ಏನು ಚಿನ್ನದ ನಾಡು ಅಂತೇಳಿ ಈಗ ಕರೆಸಿಕೊಳ್ಳುವಂಥ ಲಕ್ಕುಂಡಿ ಗ್ರಾಮದಲ್ಲಿ ಏನು ಉತ್ಖನನ ಆರಂಭ ಇದೆ. ಇವತ್ತು 8ನೇ ದಿನಕ್ಕೆ ಉತ್ಖನನ ಕಾಲಿಟ್ಟಿದೆ. ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೂಡ ಈ ಉತ್ಖನನ ಕಾರ್ಯ ಆರಂಭ ಆಗಿದೆ. ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ದೇವಾಲಯಗಳು ಮತ್ತು ಏನು ವಜ್ರ ವೈಢೂರ್ಯಗಳು ಕೂಡ ಇದಾವೆ ಅಂತೇಳಿ ಈಗಾಗಲೇ ಸಾಬೀತಾಗಿದೆ. ಈ ನಿಟ್ಟಿನಲ್ಲಿ ಕೂಡ ಈ ಒಂದು ಉತ್ಖನನ ಕಾರ್ಯ ಆರಂಭ ಆಗಿದೆ. ಇವತ್ತು 8ನೇ ದಿನ, ನಿರಂತರವಾಗಿ 8 ದಿನದಿಂದ ಕೂಡ ಏನು ವಿಶೇಷವಾದಂಥ ಶಿಲೆಗಳು ಕೂಡ ಪತ್ತೆಯಾಗಿದೆ. ಹೀಗಾಗಿ ಸಾಕಷ್ಟು ಏನು ಕುತೂಹಲ ಮತ್ತು ಕೌತುಕವನ್ನು ಕೂಡ ಮೂಡಿಸಿದೆ. ಜೊತೆಗೆ ಏನು ಹೇಳ್ಬೇಕಂತಂದರೆ ಈಗ ನೋಡ್ಬೋದು ನಾವು ಇಲ್ಲಿ ಕೋಟೆ ವೀರಭದ್ರ ಆವರಣದ 4 ಬ್ಲಾಕ್ಗಳಲ್ಲಿ 8 ದಿನಗಳಿಂದ ಕೂಡ ಉತ್ಖನನ ಕಾರ್ಯ ಆರಂಭ ಆಗಿದೆ. ಇವತ್ತು ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಇಲ್ಲಿ ಕಾರ್ಮಿಕರು ಕೂಡ ಆಗಮಿಸ್ತಾ ಇದ್ದಾರೆ. ಜೊತೆಗೆ ಅವರು ಬಯೋಮೆಟ್ರಿಕ್ ಕೂಡ ಅವರು ಹಾಕ್ತಾ ಇದ್ದಾರೆ. ಏನು ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸುವಂಥ ಏನು ಘಟನೆಗಳು ನಡೀತಾ ಇದ್ದಾವೆ. ಜೊತೆಗೆ
ಇವತ್ತು ಇಲ್ಲಿನ ನಮ್ಮ ಟಿವಿ ನೈನ್ಗೆ ಇಲ್ಲಿ ಗ್ರಾಮದ ಹಿರಿಯರೊಬ್ಬರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಪ್ರಕಾರ ಸುಮಾರು ಇನ್ನೂ 4ರಿಂದ 5 ಅಡಿ ಹೋದಾಗ ಮಾತ್ರ ಇದು ನೈಜ ಲಕ್ಕುಂಡಿ ಪ್ರತ್ಯಕ್ಷ ಆಗತ್ತೆ. ಯಾಕೆಂದರೆ ನಾವು ಚಿಕ್ಕವರಿದ್ದಾಳಗೆ ಇಲ್ಲಿ ಎಲ್ಲ ನೋಡೋದ್ರ ಪ್ರಕಾರ ಒಂದು ಕಾಲುವೆ ರೀತಿಯಿಂದ ಈ ಒಂದು ಬಾವಿ ಮತ್ತು ದೇವಸ್ಥಾನ ನಡುವೆ ಒಂದು ಕಂಡಿದ್ದೀವಿ, ಅಲ್ಲಿ ಆಟ ಆಡಿದ್ದೀವಿ, ಅಲ್ಲಿ ಅದೇ ಜಾಗದಲ್ಲಿ ಬಂದು ನಾವು ಇಲ್ಲಿ ಬಾವಿಯಲ್ಲಿ ಸ್ನಾನ ಮಾಡಿದ್ದೀವಿ ಅಂತೇಳಿ ಹಲವಾರು ವಿಷಯಗಳನ್ನು ಕೂಡ ಟಿವಿ ನೈನ್ಗೆ ಅವ್ರು ಹೇಳಿದ್ದಾರೆ. ಜೊತೆಗೆ ಇದೇ ಬಾವಿಯಿಂದ ಬೇರೆ ಬೇರೆ ದೇವಸ್ಥಾನ, ಜೈನ ಬಸದಿ ಆಗಿರುವುದು, ಕಾಶಿ ವಿಶ್ವನಾಥ ಆಗಿರುವುದು, ಅಂದಿನ ರಾಜ ಮಹಾರಾಜರು ಈ ಒಂದು ಬಾವಿಯಲ್ಲಿ ಸ್ನಾನ ಮಾಡಿ ದೇವಸ್ಥಾನಗಳಿಗೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತೇಳಿ ಸಾಕಷ್ಟು ವಿಶೇಷವಾದ ಕುತೂಹಲಕಾರಿ ವಿಷಯಗಳನ್ನು ಕೂಡ ಅವರು ಟಿವಿ ನೈನ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಒಟ್ಟಾರೆಯಾಗಿ ಏನು ಲಕ್ಕುಂಡಿ ಏನು ಭೂಗರ್ಭದಲ್ಲಿ ಸಾಕಷ್ಟು ವಿಸ್ಮಯಕಾರಂಥ ವಸ್ತುಗಳು ಮತ್ತು ಏನು ಚಿನ್ನಾಭರಣವು ಕೂಡ ಸಂಪತ್ತು ಕೂಡ ಇದೆ ಅನ್ನೋದು ಕೂಡ ಈಗ ವ್ಯಕ್ತವಾಗ್ತಿದೆ. ಒಟ್ಟಾರೆಯಾಗಿ ಲಕ್ಕುಂಡಿಯಲ್ಲಿ ಏನು ಕ್ಷಣಕ್ಕೂ ಕುತೂಹಲ ಮೂಡಿಸ್ತದೆ. ಇನ್ನೇನು ಈಗಾಗಲೇ 10 ಅಡಿ ಆಳ ತೆಗೆದಿದ್ದಾರೆ, ಇನ್ನೂ 4ರಿಂದ 5 ಅಡಿ ತೆಗೆದರೆ ನೈಜ ಲಕ್ಕುಂಡಿ ಸಿಗುತ್ತೆ ಅನ್ನೋ ಮಾತು ಕೂಡ ಈಗ ಮತ್ತೆ ಹಿರಿಯರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಲಕ್ಕುಂಡಿ 25 ಅಡಿ ಆಳ ಏನು ಹೂತು ಹೋಗಿದೆ, ಅಷ್ಟೊಂದು ನಾವು ಚಿಕ್ಕವರಿದ್ದಾಗ ನೋಡಿದ್ದೀವಿ. ಈಗ ನಾವು ಮನೆ ನಿರ್ಮಾಣಕ್ಕೂ ಕೂಡ 15 ಅಡಿ ನಾವು ಮಣ್ಣನ್ನು ಹಾಕಿ ನಾವು ಮನೆ ಕಟ್ಟುವಂಥ ಇಲ್ಲಿ ಕೆಲಸ ಕೂಡ ಲಕ್ಕುಂಡಿಯಲ್ಲಿ ಆಗಿವೆ. ಒಟ್ಟಾರೆಗೆ ನೈಜ ಲಕ್ಕುಂಡಿ ಚಿತ್ರಣ ಆಗಬೇಕಾದ್ರೆ ಇನ್ನೂ ಸಾಕಷ್ಟು. ಧನ್ಯವಾದ ಸಂಜೀವ್ ತಮ್ಮ ಮಾಹಿತಿಗಾಗಿ.